ನಲ್ಲಿ ಹೋರಾಟ ವಿಚಾರವಾಗಿ ಎಲ್ಲ ಲಿಂಗಾಯತ್ ಸರ್ಕಾರ ಅಂತ ಬಿಜೆಪಿ ನಾಯಕರು ಸ್ವಾಮೀಜಿಗಳು ಹೇಳ್ತಾರೆ. ನೋಡಿ, ಅವ್ರು ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಪಕ್ಷ. ಅವರು ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು, ಅವರೆಲ್ಲರನ್ನೂ ಒಟ್ಟಿಗೆ. ಈಗ ನಮ್ಮ ಪಕ್ಷದಲ್ಲಿ ಸುಮಾರು ಜನ ಲಿಂಗಾಯತರು ಗೆದ್ದಿದ್ದಾರಲ್ಲ, ನಮ್ಮ ಪಕ್ಷದಲ್ಲಿ ಒಕ್ಕಲಿಗರು ಗೆದ್ದಿದ್ದಾರಲ್ಲ. ಯಾರು ಕೂಡ ಆ ರೀತಿ ಭಾವನೆ ನಮ್ಮ ಪಕ್ಷದಲ್ಲಿ ಯಾವುದೂ ಇಲ್ಲ. ಇದು ಅನಾವಶ್ಯಕವಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನ ಲಿಂಗಾಯತರು, ಒಕ್ಕಲಿಗರು ಇವರ ವಿರುದ್ಧ ಅಂತಕ್ಕಂಥದ್ದನ್ನ ಒಂದು ನೆರೆಟಿವ್ ಅನ್ನ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಅದು ನಮಗೂ ಗೊತ್ತಿದೆ, ಅದು ಅವ್ರು ಏನಕ್ಕಾಗಿ ಮಾಡ್ತಾ ಇದ್ದಾರೆ, ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ನಾವು ಯಾವುದೇ ಸಮುದಾಯದ ವಿರೋಧ ಇಲ್ಲ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕಂತದ್ದೇ ಕಾಂಗ್ರೆಸ್ಸಿನ ಧ್ಯೇಯೋದ್ದೇಶ. ಆದ್ರಿಂದ ಅವ್ರು ಹೇಳ್ತಕ್ಕಂಥದ್ದು ಸರಿ ಇಲ್ಲ, ಸದ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಅಲ್ಲ, ಈಗಾಗಲೇ ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇನ್ನೂ ಹೆಚ್ಚಿನ ಚರ್ಚೆಗಳಾಗಬೇಕು. ಯಾಕೆಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಪ್ರಧಾನಮಂತ್ರಿಗಳನ್ನ, ಮುಖ್ಯಮಂತ್ರಿಗಳು, ನಾನು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರು ನಾವು ಭೇಟಿ ಮಾಡಿದ್ದು. ಈ ವಿಷಯದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ನಮ್ಮ ಹತ್ರ. ಯಾವ ಉದ್ದೇಶಕ್ಕಾಗಿ ನಾವು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತಿದ್ದೇವೆ, ಅದು ರಾಜ್ಯಗಳು, ಅನೇಕ ರಾಜ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಚುನಾವಣೆ ಬೇರೆ ಬೇರೆ ಸಂದರ್ಭದಲ್ಲಿ ಆಗುತ್ತೆ, ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಬೇರೆ ಸಂದರ್ಭದಲ್ಲಿ ಆಗುತ್ತೆ. ಇದೆಲ್ಲ ಸರಿಯಾಗಿ ಆಗೋದಿಲ್ಲ. ಹಿಂದೆ ಎಲ್ಲ ಕೂಡ ಒಟ್ಟೊಟ್ಟಿಗೆ ಆಗಿದೆ. ಅದನ್ನ ನಾವು ಕಾನೂನಾತ್ಮಕವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತ ಇದ್ದೇವೆ ಅನ್ನೋದನ್ನ ಪ್ರಧಾನಮಂತ್ರಿಗಳು ನಮಗೆ ನೇರವಾಗಿ ಹೇಳಿದರು. ಅದರಿಂದ ಅದಕ್ಕೆ ಚರ್ಚೆ ಮಾಡಿ ಇನ್ನೂ ಅದರ ಸಾಧಕ ಬಾಧಕಗಳನ್ನು, ಯಾಕೆಂದ್ರೆ ಸೆನ್ಸಸ್ ಬೇರೆ ಆಗಬೇಕು. ಈ ದೇಶದಲ್ಲಿ ಸೆನ್ಸಸ್ 2011 ನಂತರ ಸೆನ್ಸಸ್ ಆಗಿಲ್ಲ. ಸೆನ್ಸಸ್ ಆದಮೇಲೆ 2026 ಮಾಡ್ತೇವೆ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು. ಅದಾದ್ಮೇಲೆ ಮಹಿಳಾ ಮೀಸಲಾತಿ ಆಗಬೇಕು, ಡಿಲಿಮಿಟೇಷನ್ ಆಗಬೇಕು ಮೊದಲು. ಆ ಡಿಲಿಮಿಟೇಷನ್ ಆದಮೇಲೆ ಮಹಿಳಾ ಮೀಸಲಾತಿ ಆಗಬೇಕು. ನಂತರ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಸ್ತಾಪ ಬರುತ್ತೆ ಅಂತೇಳಿ ನಮ್ಮ ಹತ್ರ ಚರ್ಚೆ ಮಾಡುವಾಗ ಪ್ರಧಾನಮಂತ್ರಿಗಳು ಹೇಳಿದರು. ಹಾಗಾಗಿ ಅದರ ಮುಂದಿನ ಭಾಗ ಏನಾಗುತ್ತೆ ಅಂತ ಕಾದ್ ನೋಡೋಣ. ಇಲ್ಲ, ಈಗ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. 545 PSI ತಮಗೆಲ್ಲ ಗೊತ್ತಿದ್ದಾಗೆ ಬಹುದೊಡ್ಡ ಹಗರಣ ಆಯಿತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಂದರ್ಭದಲ್ಲಿ. ಅದು ಆದಮೇಲೆ ಅದನ್ನೆಲ್ಲ ಈಗ ನಾವು ಸಾಲ್ವ್ ಮಾಡಿ, ನಂತರ ರೀ ಎಕ್ಸಾಮ್ ಮಾಡಿ ಕೋರ್ಟಿನ ಆದೇಶದ ಪ್ರಕಾರ ಈಗ ಅವರಿಗೆ ವೆರಿಫಿಕೇಶನ್ಸ್ ಮಾಡಿ, ಹಿಂದುತ್ವ ವೆರಿಫಿಕೇಶನ್ಸ್ ಮಾಡಿ ಅಂತಿಮ ಘಟ್ಟದಲ್ಲಿದ್ದೇವೆ. ಬಹುಶಃ ಈ ಸೆಷನ್ ಆದಮೇಲೆ ನಾವು ಅವರಿಗೆ ಆದೇಶಗಳನ್ನು ಕೊಡ್ತೇವೆ. ಅದೇ ರೀತಿ ಅದರ ಜೊತೆಯಲ್ಲೇ ಇನ್ನೊಂದು 402 PSIಗಳದ್ದು ಕೂಡ ತಯಾರಾಗಿದೆ, ಅದನ್ನು ಕೂಡ ಕ್ರಮ ತಗೊಳ್ತೀವಿ.